ಕಾಶ್ಮೀರದಲ್ಲಿ ಉಗ್ರ ಪಿಶಾಚಿಗಳು ಅಮಾಯಕರ ನೆತ್ತರನ್ನ ಹರಿಸಿದ್ದನ್ನ ಖಂಡಿಸಿ ಇಡೀ ದೇಶದಾದ್ಯಂತ ಈಗ ಆಕ್ರೋಶದ ಜ್ವಾಲೆ ದಗ ಅಂತ ಇದೆ. ಆ ನರಹಂತಕರು ಯಾರ್ಯಾರಿದ್ದಾರಲ್ಲ ಉಗ್ರರು, ಅವರಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಅಂತ ದೇಶದ ಜನ ರೊಚ್ಚಿಗೆದ್ದಿದ್ದಾರೆ. ಅದರಲ್ಲೂ ಕೂಡ ಕಾಶ್ಮೀರದ ಭಾಗಗಳಲ್ಲಿ ಪಹಲ್ಗಾಮ್ನಲ್ಲಿ ಈಗ ಉಗ್ರರಿಂದ ಏನು ಹತರಾಗಿದ್ದಾರಲ್ಲ, ಅದರಲ್ಲಿ ಪ್ರವಾಸಿಗರಲ್ಲಿ ನಮ್ಮ ಕರ್ನಾಟಕದವರು ಕೂಡ ಇದ್ದಾರೆ. ಈಗ ಕನ್ನಡಿಗರ ರಕ್ತ ಕುದಿಯುವಂತೆ ಮಾಡಿದೆ. ಈ ದಾಳಿಯನ್ನ ಖಂಡಿಸಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಪ್ರತಿಭಟನೆಗಳನ್ನ ಮಾಡಿ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ರಾಜ್ಯದ ನಾನಾ ಭಾಗದಲ್ಲಿ ಹುಬ್ಬಳ್ಳಿಯಲ್ಲಿ ಎಬಿವಿಪಿಯಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗಿದೆ. ವಿದ್ಯಾನಗರದ ಬಿವಿಬಿ ಕಾಲೇಜ್ ಎದುರು ಟೈರ್ ಅನ್ನ ಸುಟ್ಟು ಆಕ್ರೋಶ ಹೊರಗಾಕ್ತಿದ್ದಾರೆ. ಅಯ್ಯೋ, ಎಂಥ ದುರಂತ ಆಗಿಬಿಡ್ತು. ಈ ನಿಟ್ಟಿನಲ್ಲಿ ನೂರಾರು ವಿದ್ಯಾರ್ಥಿಗಳು ಮಾನವ ಸರಪಳಿಯನ್ನ ನಿರ್ಮಿಸಿ ರಸ್ತೆಯನ್ನ ತಡೆದು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಅತಿ ಬೇಗ ಆ ಉಗ್ರರಿಗೆ ಶಿಕ್ಷೆ ಆಗಲೇಬೇಕು. ಈ ನರಮೇಧವನ್ನ ಖಂಡಿಸಿ ಪ್ರತಿಭಟನೆ ಒಂದು ಕಡೆ ಮಾಡ್ತಾ ಇದ್ರೆ, ಇನ್ನು ಬೆಳಗಾವಿಯಲ್ಲೂ ಕೂಡ ಪ್ರವಾಸಿಗರ ಮೇಲಾಗಿರುವಂತಹ ದಾಳಿಯನ್ನ ಖಂಡಿಸಿ ಶ್ರೀರಾಮ ಸೇನೆ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದೆ. ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡಿ ಉಗ್ರರ ನಿಲ್ಲು ಹೋಗಬೇಕು, ಅವರ ಬೇರು ಸಮೇತ ಕಿತ್ತು ಹೋಗಬೇಕು ಅನ್ನೋದಾಗಿ ಕೇಂದ್ರ ಸರ್ಕಾರಕ್ಕೆ ಈಗ ಆಗ್ರಹಿಸುತ್ತಿದ್ದಾರೆ. ಅತಿ ಬೇಗ ಒಂದು ತಕ್ಕ ಪಾಠ ಕಲಿಸಬೇಕನ್ನೋದಾಗಿ ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆ ಆಗ್ತಿದ್ರೆ, ಇನ್ನು ಶಿವಮೊಗ್ಗದಲ್ಲೂ ಕೂಡ ಈ ಘಟನೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅತಿ ಬೇಗ ಶಿಕ್ಷೆ ಆಗಬೇಕೆನ್ನೋದಾಗಿ, ಯಾಕಂದ್ರೆ ನಮ್ಮ ಕರ್ನಾಟಕದವರು ಕೂಡ ಮೃತಪಟ್ಟಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ದಲ್ಲಿ 26 ಜನ ಹಿಂದೂಗಳನ್ನು ಭಯೋತ್ಪಾದಕರು ಹತ್ಯೆ ಮಾಡಿದ್ದಾರೆ. ಅದರ ನಿಷೇಧಾರ್ಥವಾಗಿ ಇವತ್ತು ನಮ್ಮ ಬೆಳಗಾವಿಯ DC ಮುಖಾಂತರ ನಾವು ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಮಾನ್ಯ ಗೃಹ ಮಂತ್ರಿಯವರಿಗೆ, ಅಮಿತ್ ಶಾಜಿಯವರಿಗೆ, ಈ ಭಾರತ ದೇಶ ಶಾಂತಿಪ್ರಿಯವಾದ ದೇಶ. ಈ ದೇಶದಲ್ಲಿ ಕಾಶ್ಮೀರದಲ್ಲಿ ಏನು ಕಾನೂನು ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯನ್ನು ಹದಗೆಡಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರವನ್ನು ಯಾವುದೇ ಒಂದು ಕೆಟ್ಟ ಕಣ್ಣಿನ ನೋಡಬೇಕು ಅನ್ನೋ ಉದ್ದೇಶದಿಂದ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹಿಂದೂಗಳನ್ನೇ ಹತ್ಯೆ ಮಾಡಿದ್ದಾರೆ. 26 ಜನರ ಹತ್ಯೆ ಮಾಡಿದವರು ಎಲ್ಲ ಹಿಂದೂಗಳೇ. ಅವರನ್ನು ನೀವು ಹಿಂದೂ